ಸಮೀಪ ಆಗ್ತಾಯಿತ್ತು. ಅದನ್ನೇ ಭಾಗದ ಜನರಿಗೆ ಸಹಿತ ಇದ್ರ ಬಗ್ಗೆ ಇವತ್ತು ಏನು ಜಿಲ್ಲೆ ಬಗ್ಗೆ ಇವತ್ತು ಆಸಕ್ತಿ ಹುಟ್ಟಿದಲ್ಲ, ಅವತ್ತು ಹುಟ್ಟಿರಲಿಲ್ಲ. ಇವತ್ತೇನಾಗಿದೆ ಅಥಣಿ ಅವ್ರಿಗೆ ಹೌದು ನಮ್ಮ ಅದು ದೂರ ಆಗ್ತದೆ. ಮತ್ತು ಅದೇ ಕಾಲಕ್ಕೆ ಇನ್ನಷ್ಟು ಅಭ್ಯಾಸ ಮಾಡಿದಂಥ ಅನೇಕ ತಜ್ಞರು ಇಲ್ಲ 40 ಕಿಲೋಮೀಟ್ರ್ ಅಥವಾ 60 ಕಿಲೋಮೀಟ್ರ್ ಒಳಗೆ ಬರ್ತೀವಿ ಅಂತ ಯಾರು ಬರ್ತಾರೆ ಜಿಲ್ಲಾ ಮಾಡೋದಕ್ಕೆ ಯೋಗ್ಯದ, ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಅದು ಆಗ್ಯದ ಅಂತದಂತ ಅವರು ವಾದ ಮಾಡ್ತಾಯಿದ್ದಾರೆ. ಅಂದ್ರೆ ಇವತ್ತು 4 ಜಿಲ್ಲೆಗಳನ್ನು ಇಲ್ಲಿ ಮಾಡಲೇಬೇಕು, ಅದು ಡಿಸೆಂಬರ್ 31 ಒಳಗೆ ಅನ್ನುವಂಥದ್ದು. ಯಾಕಂದ್ರೆ 31 ನಂತರ ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡಲಿಕ್ಕೆ ಹೊರಟದ. ನಾವು ಇನ್ನೂ ಪುನರ್ ಈ ವಿಂಗಡಣೆ ಮಾಡೋದಕ್ಕಾಗಿ ಅದು ಆಯಿತು ಬಂದ್ರೆ 4-5 ವರ್ಷ ಮುಂದೆ ಹೋಗಿಬಿಡ್ತದೆ ಅನ್ನೋದು ಆತಂಕ ಎಲ್ಲರದ್ದು. ಅದರಲ್ಲಂತೂ ಇವತ್ತು ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗದ ಜನ ಇವತ್ತಂದು ಪೂರ್ತಿಯಾಗಿ ಏನಾಗಿಬಿಟ್ಟಿದ್ದಾರಪ್ಪ, ಇದು ಆಗಲೇಬೇಕು ಅನ್ನೋಂಥ ಅವ್ರು ಹಳ್ಳಕ್ಕೆ ಬಂದು ಬಿದ್ದಿದ್ದಾರೆ. ಇದು ಆಗದೇ ಇದ್ದರೆ ಅಂದಾಗ ಸಹಜವಾಗಿ ಬನ್ನಿಗೋಲ್ ಜನನೂ ಹೇಳ್ತಾ ಇದ್ದಾರೆ, ಆಗದಿದ್ದರೆ ನಾವು ಸಂಗೊಳ್ಳಿ ರಾಯಣ್ಣನ ಏರಿಯಾದವರಪ್ಪ, ನಾವು ಕಿತ್ತೂರು ಚೆನ್ನಮ್ಮನ ಏರಿಯಾದವ್ರು, ನಾವು ಬೇಕಾದ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನ ಅವ್ರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತೇನಾಗಿಬಿಟ್ಟದಪ್ಪ ಅಂದ್ರೆ ಜಿಲ್ಲೆಗಳನ್ನು 2 4 ಮಾಡುವಂಥ ಅನಿವಾರ್ಯತೆಗಳು ಬರ್ತಾ ಇದ್ದಾವೇನೋ. ಇವು ಸಾಕಷ್ಟು ಮಂದಿ, ಅದರಲ್ಲೂ ಮುಖ್ಯವಾಗಿ ಚಿಕ್ಕೋಡಿ ಭಾಗದಲ್ಲಂತೂ ರಾಜಕೀಯ ಇಚ್ಛಾಶಕ್ತಿ ಭಾಳ ಪ್ರಬಲ ಇತ್ತು. ಪ್ರಕಾಶ್ ಹುಕ್ಕೇರಿ ಅವರಾಗಿರ್ಬೋದು, ನಮ್ಮ ಈ ದಿವಂಗತ ಉಮೇಶ್ ಕತ್ತಿಯವರಾಗಿರ್ಬೋದು, ಇವತ್ತು ಹಾಲಿ ರಮೇಶ್ ಕತ್ತಿಯವರಾಗಿರ್ಬೋದು, ಅಥವಾ ಅಲ್ಲಿಯ ನಮ್ಮ ಜೊಲ್ಲೆಯವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದ್ರೆ ಸೌದಿಯವರಾಗಿರ್ಬೋದು, ಇವ್ರಿಗೂ ಒಂದು ಇಚ್ಛಾಶಕ್ತಿ. ಇಲ್ಲಿವರೆಗೆ ಅವ್ರಿಗೇನಿತ್ತು, ಸೌದಿಯವರಿಗೆ ಚಿಕ್ಕೋಡಿ ಜಿಲ್ಲೆ ಆದರೆ ಆಯ್ತು ನಡೀತದಪ್ಪ ಅನ್ನೋಂತಿತ್ತು. ಬಟ್ ಇವತ್ತು ಒಂದು ರೀತಿ ರಾಜಕೀಯ ಅಸಮತೋಲನ ಆಗಿಬಿಟ್ಟದು ಬೆಳಗಾವಿ ಜಿಲ್ಲೆಯಲ್ಲೇ. ಒಂದು ಕಡೆಗೆ ದಿಢೀರಂತ ಜಾರಕಿಹೊಳಿಯವರ ಶಕ್ತಿ, ರಾಜಕೀಯ ಶಕ್ತಿ ಹೆಚ್ಚಾಗ್ತಾ ಹೊರಟಾಗ ಆ ಭಾಗದ ಜನರ ಶಕ್ತಿ ಕಡಿಮೆ ಆಗ್ಯದ. ಅದರಲ್ಲೂ ಇವತ್ತು ನಮ್ಮ ಸತೀಶ್ ಅವ್ರಿಗೆ ಒಂದು ದೊಡ್ಡ ಭಾರ ಬಿದ್ದಿದೆ. ಇಡೀ ಬೆಳಗಾವಿಯನ್ನು ತಮ್ಮ ಸುಪರ್ ತೆಗೆದುಕೊಳ್ಬೇಕು ಜಿಲ್ಲೆಯನ್ನು ಅಂತ ಪ್ರಯತ್ನದಲ್ಲೇ ಡಿಸಿಸಿ ಬ್ಯಾಂಕ್ನಲ್ಲಿ ಹೋರಾಟ ಮಾಡಿದ್ದು ಇನ್ನಷ್ಟು ಭಾಳ ಜನರಿಗೆ ಕನ್ಕಿಸ್ಲಂತೀವಿ ನಾವು. ಅಥವಾ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಜಕೀಯ ವೈಷಮ್ಯ ಇದ್ದೇ ಇರ್ತದೆ ಎಲ್ಲಾದರೂ. ಅವರೆಲ್ಲರೂ ಹೌದಪ್ಪ ಈ ಮನುಷ್ಯನ ಬಿಟ್ಟರೆ ಇನ್ನೂ ಬೆಳಿತಾನೆ ಅನ್ನೋ ಕಾರಣಕ್ಕಾಗಿ ಅದೇ ಕಾರಣಕ್ಕೆ ಅವರೆಲ್ಲರೂ ಇವತ್ತು ಒಗ್ಗಟ್ಟಾಗಿ ನಮ್ಮ ಜಿಲ್ಲೆ ಮಾಡಪ್ಪ ನೀವು ಅನ್ನುವಂಥ ಸ್ಥಿತಿಗೆ ಬಂದಿದ್ದರಿಂದಾಗಿ ಅದೇ ಕಾಲಕ್ಕೆ ಚಿಕ್ಕೋಡಿ ಭಾಗದಲ್ಲಂತೂ ಪೂರ್ತಿಯಾಗಿ